ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲನೆಯದಾಗಿ ಗ್ರಾಮ ದೇವತೆಯಾದ ದುರ್ಗಾ ಮಾತೆಯನ್ನು ನೆನೆಯುತ್ತಾ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯಮಾನ್ಯರೇ, ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೇ, ನಿಮಗೆಲ್ಲರಿಗೂ ಶುಭೋದಯ. ನಾನು 10ನೇ ತರಗತಿಯ ವಿದ್ಯಾರ್ಥಿ ಸೂರಜ್ ಓಡೇಕರ್. ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಗುರುಗಳಿಗೆ ಧನ್ಯವಾದಗಳು. ಈ ಶಾಲೆಯಲ್ಲಿ ನಾವು 1ರಿಂದ 10 ವರ್ಷ 10ನೇ ತರಗತಿಯವರೆಗೆ ಶಾಲಾ ಕಲಿಯುತ್ತಾ ಬಂದಿದ್ದೇವೆ. 10 ವರ್ಷಗಳ ಕಾಲ ಅಭ್ಯಾಸ ಮಾಡುತ್ತಾ ಬಂದಿದ್ದೇವೆ. ಎಲ್ಲ ಶಿಕ್ಷಕರ ಪ್ರೀತಿಗೆ ಪಾತ್ರರಾಗಿದ್ದೇನೆ ಎಂದು ಭಾವಿಸುತ್ತೇನೆ. ಈ ಶಾಲೆಯಲ್ಲಿ ಕಲಿತಂಥ ಎಲ್ಲ ವಿದ್ಯೆಗಳನ್ನು ಪಾತ್ರರಾಗಿದ್ದೇನೆ ಎಂದು ಭಾವಿಸುತ್ತೇನೆ. ಮುಂದೆ ಗುರು ಇರಲಿ, ಹಿಂದೆ ನಾವಿದ್ದೇವೆ ಎಂದು ಹೇಳಿಕೊಟ್ಟಂಥ ಎಲ್ಲ ಗುರುಗಳಿಗೂ ನಾನು ವೈಯಕ್ತಿಕವಾಗಿ ಈ ವೇದಿಕೆ ಮೇಲೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಶಿಕ್ಷಣ ಎಂಬುದು ಹುಲಿಯ ಹಾಲಿದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು. ಜಗತ್ತಿನ ಅತ್ಯಂತ ಶಕ್ತಿಶಾಲಿಯಾಗಿದೆ ಎಂದರೆ ಅದು ಶಿಕ್ಷಣ ಮಾತ್ರ ಸಾಧ್ಯ. ಶಿಕ್ಷಣವನ್ನು ಯಾರು ಕದಿಯದ ಸಂಪತ್ತು. ಅಂತಹ ಸಂಪತ್ತನ್ನು ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರವನ್ನು ಬಿತ್ತಿ ಮಕ್ಕಳ ಭವಿಷ್ಯವನ್ನು ಚೆಲುವೆ ಮಾಡಿದ ಏಕೈಕ ಶಿಲ್ಪಿಗಳೆಂದರೆ ಅದು ಶಿಕ್ಷಕರು. ನಾವು ಈ ಶಾಲೆಯಲ್ಲಿ ಮಾಡಿದ ಕಪ್ಪಿಬೇಷ್ಟಿಗಳಿಗೆ ಪಾರವೇ ಇಲ್ಲ. ಅಂಥ ಚೇಷ್ಟೆಗಳನ್ನು ಸಹಿಸಿಕೊಂಡು ನಮ್ಮನ್ನು ಸರಿಯಾದ ದಾರಿಯಲ್ಲಿ ತಿದ್ದಿ ಬುದ್ಧಿ ಹೇಳಿದ ಗುರುಗಳಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಕನಸುಗಳನ್ನು ಕನಕದಿಂದ ಪಡೆಯಲಾಗದು, ಮನಸ್ಸುಗಳನ್ನು ಮದದಿಂದ ಪಡೆಯಲಾಗದು, ಪ್ರೀತಿಯನ್ನು ಅಹಂಕಾರದಿಂದ ಪಡೆಯಲಾಗದು, ಮುಕ್ತಿಯನ್ನು ಭಕ್ತಿಯಿಂದ ಪಡೆಯಲಾಗದು, ಜ್ಞಾನವನ್ನು ಒಂಟಿಯಾಗಿ ಪಡೆಯಲಾಗದು. ಆದರೆ ಗುರುಗಳು ಇಲ್ಲದೆ ಯಾವುದನ್ನು ಪಡೆಯಲಾಗದು. ಗುರುಗಳ ಬಗ್ಗೆ ಹೇಳಬೇಕು ಎಂದೆನಿಸುತ್ತದೆ. ಗುರುಗಳ ಬಗ್ಗೆ ಹೇಳಲು ಒಂದೆರಡು ಸಾಲುಗಳು ಸಾಲುವುದಿಲ್ಲ. ಆದರೂ ಒಂದೆರಡು ಮಾತುಗಳಲ್ಲಿ ಮುಗಿಸಲು ಪ್ರಯತ್ನಿಸುತ್ತೇನೆ. ಹಾಸ್ಯಲೋಕದ ಅಧಿಪತಿ ನಮ್ಮ ಶಾಲೆಯ ನಗುವಿನ ಮಂತ್ರಿ. ಮಾತಿನಲ್ಲಿ ಮಟಾಕಿ, ನಗುವಿನಲ್ಲಿ ಚಟಾಕಿ. ಸದಾ ನಗುತ್ತಿರುವ ಅವರು ನಮಗೂ ಬಂದು ಸದಾ ನಗಿಸುತ್ತಾರೆ. ಅವರೇ ನಮ್ಮ ಕುಂಟಳಿ ಗುರುಗಳೇ. ಮಾತಿನ